ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮರೆ ಕೇಳಿಸದೆ, ಕೇಳಿಸದೆ. ದೀನರ ಸಲಹುವ ದಾನವ ವೈರಿ, ದೀನರ ಸಲಹುವ ದಾನವ ವೈರಿ, ಜ್ಞಾನವ ಮಾಡ್ಬೇಕು ರೂಪತೋರು ಹರಿಯೇ, ಜ್ಞಾನವ ಮಾಡ್ಬೇನು ಕೃಪತೋರು ಹರಿಗೆ. ಹೇ ಮಾಧವ ಮಧುಸೂದನ, ಈ ದೀನನ ಮನೆ ಕೇಳಿಸದೆ. ಕೇಶವ ನಿನ್ನೆಯ ನಾಮಾಮೃತವ, ಕೇಶವ ನಿನ್ನೆಯ ನಾಮಾಮೃತವ, ನೆನೆಯುತ್ತ ನಲಿಯುತ್ತ ಈ ನನ್ನ ಜೀವ, ನೆನೆಯುತ್ತ ನಲಿಯುತ್ತ ಈ ನನ್ನ ಜೀವ, ಎಂದಿಗೂ ಕರುಣಿಸು ಕಾಯುವಯೋ ತಂದೆ, ಎಂದಿಗೆ ಕರುಣಿಸಿ ಕಾಯುವಯೋ ತಂದೆ, ನಿನಗಾಗಿ ನಾನು ಓಡೋಡಿ ಬಂದೆ, ನಿನಗಾಗಿ ನಾನು ಓಡೋಡಿ ಬಂದೆ. ಹೇ ಮಾಧವ ಮಧುಸೂದನ, ಈ ದೀನನ ಮರೆ ಕೇಳಿಸದೆ, ಈ ದೀನನ ಮರೆ ಕೇಳಿಸದೆ, ಈ ದೀನನ ಮರೆ ಕೇಳಿಸದೆ. ಸಾತಕಿ ಸಾತಕಿ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿಯ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಸಾತಕಿ, ಏನಾಯಿತು? ಅದನ್ನು ಹೇಳಲು ನನಗೆ ಬಾಯಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನ ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಸಹಾಯವನ್ನು ಪಡೆದಿರುವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾನು ಬರುವುದಂದ್ರೆ ಏಕೆ, ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದ ವಿಷಯವೇ. ಯುಧಿಷ್ಠರನು ತನ್ನ 4 ಜನ ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳಿದರು. ಅರ್ಜುನ, ನನ್ನನ್ನು ನೋಡಿದ ಸಂತಾನವೇ, ನೀನು ದ್ವಾರಕೆಗೆ ಹೊರಟೆ ಎಂದು ಸಮಾಚಾರವನ್ನು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲಿಲ್ಲಿಗೆ ಬಂದೆನು. ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅದು ಅವರವರ ಭವಾನುರೂಪವಾದ ಫಲವು ಅವರಿಗೆ ದೊರಕುವುದು ಸುಯೋಧನ. ಎಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರೆ ತಾನೇ ಹಲವು ಮಂದಿ ರಾಜರುಗಳ ಸಹಾಯ ಸಹಕಾರಗಳು ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಾಮೂರ್ತಿಯ ಪಾದ ತಲದಲ್ಲಿ ಕುಳಿತು 4 ಮಾತು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಸುಯೋಧನ. ನೀನು ಯಾವ ಇಚ್ಛೆಯಿಂದ ಆದರೂ ಬಾ, ಆದ್ರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿಟ್ಟನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಗಳಲ್ಲಿ ಒಂದೇ ಅಂಶದ ಪವಿತ್ರ ರಕ್ತವು ಹರಿತಿರುವುದು ನಾನು ಮರೆತಿಲ್ಲ ಸುಯೋಧನ, ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗೃತನಾಗು. ಶಬರಿ ಗವಯವ ನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳ.
ದಯಾಳು ಶೀಘ್ರದಿಂ ಜಾಗೃತನಾಗು ಶೀಘ್ರದಿಂ ಜಾಗೃತನಾಗು ಎನ್ನ ಮರಗೇಳು ಎನ್ನ ಮರಗೇಳು ಪರಮ ಕೃಪಾಳು ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿತು ಲೋಕದ ಭವ ಬಂಧನ ನೀಗಿತು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ನೀಗಿತು ಲೋಕದ ಭವ ಬಂಧನ ನೀಗಿತು ಲೋಕದ ಭವ ಬಂಧನ ಹಗೆಗಳನಗೆ ಗೀಡಾಡಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು ಹಗೆಗಳನಗೆ ಗೀಡಾಡಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು ಓ ಸಿಂಧು ಶಯನ ಸುಂದರ ವದನ ನೀಗಿತು ಲೋಕದ ಭವ ಬಂಧನ ನೀಗಿತು ಲೋಕದ ಭವ ಬಂಧನ ಯುಗ ಯುಗದ ಪರಿಹಂತ್ಯವು ನೀನೆ ನಗು ನಗುತ್ತಲಿ ಈ ಜಗವ ಬೆಳಗಿದೆ ಯುಗ ಯುಗದ ಪರಿಹಂತ್ಯವು ನೀನೆ ನಗು ನಗುತ್ತಲಿ ಈ ಜಗವ ಬೆಳಗಿದೆ ಭೃಗುಮುನಿ ದಾರ್ಪದ ಹರ್ಷಯ ಹಳಿಸಿ ಮೋಕ್ಷವ ನೀಡಿದ ತಂದೆ ಭೃಗುಮುನಿ ದಾರ್ಪದ ಹರ್ಷಯ ಹಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನೀಗಿತು ಲೋಕದ ಭವ ಬಂಧನ ನೀಗಿತು ಲೋಕದ ಭವ ಬಂಧನ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದಳು ನೀನ ಶರಣ್ಯ ಒಂದು ಸಭೆಯೊಳಗೆ ದ್ರೌಪದಿ ಅವಮಾನ ಸಹಿಸದೆ ಮರೆಯಿದಲು ಒಂದು ಸಭೆಯೊಳಗೆ ದ್ರೌಪದಿಯು ಅವಮಾನ ಸಹಿಸದೆ ಮರೆಯಲು ಬರ್ತದೆ ಬಂದು ಕಾಯ್ತದೆ ಎಂದು ಇನ್ನು ಮೌನವೇ ಜನಾರ್ದನ ಬರ್ತದೆ ಬಂದು ಕಾಯ್ತದೆ ಎಂದು ಇನ್ನು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಹೇಳು ಜನಾರ್ದನ ಹೇ ಜನಾರ್ದನ ಜಾಗರೀತನಾಗು ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಬಾ ಮೃತ್ಯುವನ್ನು ಒರೆಸಿ ಅಮೃತತ್ವವನ್ನು ಕೊಡು ಹೇಳು ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನಲ್ಲಿ ಸೇರಿದೆ ಯಾರು? ಧನಂಜಯ. ಹೌದು ಪರಮಾತ್ಮ. ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಲ್ಲ ಪರಮಾತ್ಮ. ಸೌಖ್ಯವೇ? ನಿಮ್ಮ ದಯದಿಂದ ಎಲ್ಲರೂ ಕುಶಲ ಪರಮಾತ್ಮ. ಸಮಾಚಾರವನ್ನು ಪಾರ್ಥ. ಚೇಚೆ,
ಈ ಚರಣಗಳಲ್ಲಿ ಏಕೆ ಕುಳಿತಿರುವೆ ಮಿತ್ರ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ನಿನ್ನ ಪಾದ ಸನ್ನಿಧಿಯೇ ನನ್ನ ಸ್ಥಾನ. ಅದುವೇ ಮಹಾ ಪ್ರಸಾದ. ಯಾರು? ನಾನು ಗುರುಕುಲ ಚಕ್ರೇಶ್ವರ ಸಾಮ್ರಾಟ್ ಸುಯೋಧನ. ಭಾವ, ಬಂದು ಎಷ್ಟು ಹೊತ್ತಾಯಿತು ಭಾವ? ಸೌಖ್ಯವೇ? ಸಮಾಚಾರವೇನು ಭಾವ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿದ್ದೆ ಭಾವ. ಕುರುಕುಲ ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ಸುಯೋಧನ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳವ ನೀನು ಈ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನನ್ನು ಬಂದೊಡನೆ ಎಚ್ಚರಗೊಂಡು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿಯಲ್ಲ. ಬಲೆ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಛೇ 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 ಛೇ, ಹಾಗೇನು ಹೇಳಲ್ಲ ಭಾವ. ನೀವೀರರು ಬಂದಿದ್ದನ್ನು ನಾನು ಗಮನಿಸಲೇ ಇಲ್ಲ. ಅದು ಹಾಗಿರಲಿ, ನೀವೀರರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವಾದರೂ ಏನು? ದುರ್ಯೋಧನ, ಯೋಧವು ಸಂಘಟಿಸಿರುವುದು ಅರ್ಜುನ, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಅಲ್ಲಿಗೆ ಬಂದ. ಏನು ಹೇಳುತ್ತಿರುವೆ ಭಾವ? ಕುರುಪಾಂಡವರ ಸಂಗ್ರಾಮವೇ? ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮಣ್ಣನ ಆಡ್ತಿರುವ ಮಾತುಗಳನ್ನು? ಹಾಗಿದ್ದ ಪಕ್ಷದಲ್ಲಿ ನೀನು ಸಹ ಯಾರವರ ಸಹಾಯವನ್ನು ಬೇಡಲು ಬಂದೆ ತೋರುವುದು ಅಲ್ಲವೇ? ಹೌದು ಪರಮಾತ್ಮ. ಹಾಗಾದರೆ ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ಅರ್ಜುನ. ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂದು ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದು ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸತ್ತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಆತನನ್ನು ಕಂಡೆನು. ಅಲ್ಲದೆ ಆತನಾದರೂ ವಯಸ್ಸಿನಲ್ಲಿ ನಿನಗಿಂತಲೂ ಚಿಕ್ಕವನಲ್ಲವೇ ಭಾವ? ಅವನಿಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದಲ್ಲವೇ? ನಿಮಗೂ ಇರುವುದು. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೂ ಸಹ ಒಂದು ಮಾತು ಭಾವ, ಯುದ್ಧವು ಎಂತಹ ಘನಘೋರ ಕಾರ್ಯವೆಂಬುದನ್ನು ನೀ ಬಲ್ಲೆಯ? ದುರ್ಯೋಧನ, ಬಲ್ಲೆಯ? ಇಹಲೋಕ ರಾಜರಾಳಿದ ಮರ್ಮ. ದುರ್ಯೋಧನ, ಕೃಷ್ಣ, ನೀ ಬಲ್ಲೆಯ? ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಇರವಲ್ಲದ ಮಾನವ ಆಸೆಯೇಕೋ ನಿರಾಸೆ. ನನ್ನ ಮಾತುಗಳನ್ನು ಕೇಳು ಪಾಪ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದುರಿತ ಬೇಡವಾಗಿ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಲಾಭ ಯಾರಿಗೋ? ಹೌದೇ?
ಸದೆಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಅಲ್ಲವೇ ಸದೆಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರದಿಂದ ಭಾವ ಬಂದು ಬಳಗರದಿಂದ ಮಾರಣ ಹೋಮ ಮಾಡಬೇಡ ಪ್ರಾರ್ಥನಾಗಿ ದುಡುಕಬೇಡ ಮಾರಣ ಹೋಮ ಮಾಡಬೇಡ ಪ್ರಾರ್ಥನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವಯಿ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ ಯಾರಿಗೆ ಭಾವ ಲಾಭ ನನಗೆ ನನಗೆ ಕೃಷ್ಣ ನಿನಗೆ ಹಾಗಾದರೆ ಕೇಳಿರಿ ಹಪ್ಪಿನ ವೀರ ಬಡದಿಂದ ಕೂಡಿದ ನನ್ನಣ್ಣ ಬಲಭದ್ರ ಬಲರಾಮ ಸಮೇತ ಯಾದವ ಅಕ್ಷುಣಿ ಸೈನ್ಯವು ಒಂದು ಕಡೆ ನಿರಾಯುಧನು ನಿರಸ್ತ್ರನಾದ ನಾನೊಬ್ಬನೇ ಮತ್ತೊಂದು ಕಡೆ ಇವೆರಡರಲ್ಲಿ ನಿನಗಾವದು ಬೇಕು ಪಾರ್ಥ ಎದುಗುಲ ಚೂಡಾಮಣಿ ನಾನು ನಿನ್ನೇ ಅಪೇಕ್ಷಿಸು ಪಾರ್ಥ ನಿರಾಯುಧನು ಆದ್ರೆ ಇವನಿಂದ ನನಗೆ ಏನು ಪ್ರಯೋಜನ ಸುಯೋಧನ ನನಗೆ ನಿನ್ನ ಅಕ್ಷೋಹಿಣಿ ಸೈನ್ಯವೇ ಇರಲಿ ಫಲ ಭಾವ ಫಲ ಚಕ್ರವರ್ತಿಯಾದ ನೀನು ನಿನ್ನ ಪರಾಕ್ರಮ ತಕ್ಕಂತೆಯೇ ಕೇಳಿಕೊಂಡಿರುವೆ ನಡೆ ಭಾವ ಸೈನ್ಯಕ್ಕೆ ಆಜ್ಞೆ ಮಾಡುವೆನು ಯೋಧನ ನಾನರಿಯನೇ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನ ನೀನು ಪಾಂಡವರ ಪಕ್ಷಪಾತ ಎಂಬುದನ್ನು ನಾನು ಮೊದಲೇ ಬಲ್ಲೆನು ಒಳಿರೇ ಏನು ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ ಸುಯೋಧನ ಒಳಿರೇ ಏನು ಕಣ್ಸನ್ನೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಚತುರಾ ಪ್ರಚಂಡ ರಕ್ತ ಕೋಟಿ ಹರಿ ತಾಂಡವ ಪ್ರಲಯ ಸಿಂಹನಾದ ಹರಣಿ ಸಾಹಸ ಚತುರ ಈ ಗೌರವೇಶ್ವರ ರಾಜಧರ್ಮ ಕಲಂಕ ಸೈಸರಾರ ರಣದೋ ಆಯುಧವನ್ನು ಧರಿಸುತ್ತಿದೆ ಪಾಂಡವನ ತಿಂದು ಪಾಲಿಪೆಯೋ ನೋಡುವೆನು ನಿನಪಂತ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ಸುಯೋಧನ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ ವಚನ ಭ್ರಷ್ಟನಾಗಿಯೇ ಕೃಷ್ಣ ಎಚ್ಚರ ದುರ್ಯೋಧನ ಆಡಿದ ಮಾತುಗಳನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ ಅದರಲ್ಲೂ ಕುರುಕುಲ ಚಕ್ರವರ್ತಿಯಾದ ನಿನ್ನ ವಿಚಾರದಲ್ಲಿ ನಾನು ಸ್ವಲ್ಪ ಹೆಚ್ಚಿಗೆ ಜಾಗರೂಕನಾಗಿರುವೆನು ನಡೆಯ ಸುಯೋಧನ ಅರ್ಜುನ ನನ್ನ ಭೇಟಿ ರಣಾಂಗಣದಲ್ಲಿ ಮುಂದೆ ತಾನು ತಿಳಿಯುವುದು ನಡೆ ಭಾವ ಪ್ರಯತ್ನವು ಸಾರ್ಥಕವಾಯಿತು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಆರ್ಯವರ್ತದ ಯೋಗಿ ಶ್ರೇಷ್ಠನು
ನನ್ನ ಪ್ರಾಣ ಸಮರರಾದ ಬಂಧುವಾದ ಭಗವಾನ್ ವಾಸುದೇವನು ನನ್ನ ಸಾರ್ಥಿಯಾಗಲು ಸಮ್ಮತಿಸಿದರು. ಯಾದವ ಅಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದರು. ಇನ್ನು ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ, ಪರಮಾತ್ಮ, ಎಂತಹ ಆ ಕಾರ್ಯವನ್ನು ಮಾಡಿದೆ ಮಿತ್ರ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವಿತ್ತೇ ಇಲ್ಲ. ಮುಂದೊದಗುವ ಯುದ್ಧದಲ್ಲಿ ರಣದುರಂಧರಾಗಿ ಮೆರೆಯುವ ಯಾದವ ಅಕ್ಷುಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧಮುಖನು ನಿರಾಯುಧನು ನಿರಸ್ತನು ಆದ ನನ್ನೊಬ್ಬರನ್ನೇ ಕೇಳಿಕೊಂಡೇ ಇಲ್ಲ. ಎತ್ತಕ್ಕಾಗಿ ಮಿತ್ರ. ಪರಮಾತ್ಮ, ಅರ್ಜುನ, ಧನ್ಯನಾದೆನ ಹರಿಯೇ, ಧನ್ಯನಾದೆನ ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮಾನ್ಯನಾದ ಇಂದು ತಮ್ಮ ತವ ಕರುಣೆಯ ಬಲದಿ. ಮಾನ್ಯನಾದ ಇಂದು ತಮ್ಮ ತವ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಿಪರಿಯ ಪರಿತಪದಿಂದ ಪರಿತಪಿಸಿ ಬಂದೆನು ನಾ ದೇವಾ. ಪರಿಪರಿಯ ಪರಿತಪದಿಂದ ಪರಿತಪಿಸಿ ಬಂದೆನು ನಾ ದೇವಾ. ಪರಿಹರಿಸಿ ತಾಯೋ ಪ್ರಭುವೇ, ಶರಣದಲ್ಲಿ ಚಿರವ ನಾನಿಡುವೆ. ಪರಿಹರಿಸಿ ಕಾಯೋ ಪ್ರಭುವೇ, ಶರಣದಲ್ಲಿ ಚಿರವ ನಾನಿಡುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಕದನದೊಳು ಕುರುಪತ್ ಪ್ರಧಾನ ಅದ ನಡಿಸಿ ದರ್ಪವ ಮುಗಿವೆ ದೇವ. ಕದನದೊಳು ಕುರುಪತಿ ಮದಾಂಬ ಅದ ಗರಿಸಿ ದರ್ಪವ ಮುಗಿವೆ ದೇವ. ಪರಿಹರಿಸಿ ಕಾಯೋ ಪ್ರಭುವೇ, ಶರಣದಲ್ಲಿ ಚಿರವ ನಾನಿಡುವೆ. ಮಾಧವನೇ ನೀನು ನಗೊಲಿದು ಭಾರತೀಯ ರೂಪ ಧರಿಸಿದೆಯ. ಮಾಧವನೇ ನೀನು ನಗೊಲಿದು ಸಾರಥಿಯ ರೂಪ ಧರಿಸಿದೆಯ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಮಾತ್ಮ, ನಾನು ದೇವನ ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನೀನನ್ನು ಹೊಂದಿದ್ರು ಕೃಷ್ಣ. ಅರ್ಜುನ, ಯುದ್ಧದಲ್ಲಿ ನೀನು ನನಗೆ ಸಾರಥಿ ಆಗು. ಪಥಭ್ರಷ್ಟರಿಗೆ ಮಾರ್ಗದರ್ಶನಾದ ನೀನು ನನ್ನ ರಥದ ಮಾರ್ಗವನ್ನು ನಿರ್ವಹಿಸು. ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ಹತ್ತಿ ಹಿಡಿಯಲಿ. ಆಗ ನೀನು ನೋಡುವೆನು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದನ್ನು, ನಿಯತಿಯ ಪಕ್ಷದ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಣದಲ್ಲಿ ಪುಣ್ಯವು ಪ್ರತಿಷ್ಠಿತೆ ಆಗುವುದನ್ನು. ಹೀಗೆ ನನಗೆ ಅನುಮತಿಯನ್ನು ಕೊಡು ದೇವ. ಪುನಃ ನೋಡುವೆನು. ಪಾರ್ಥ, ಪರಮಾತ್ಮ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯಾಗಿ ಮಾಡಿಕೊಂಡಿರುವೆ.
ಪಾರ್ಥ, ಮಾಧವ ನಿನ್ನೆಯ ದಯದಿ ದಯದಿ ಮಾಧವ ನಿನ್ನೆಯ ದಯದಿ ದಯದಿ ಒಂದುವೆ ನಾ ಜಯವ್ವ ಒಂದುವೆ ನಾ ಜಯವ್ವ ಭಯವಿಲ್ಲದ ಜಗತಿ ಪರಮಾತ್ಮ ಪಾರ್ಥ, ಒಂದುವೆ ನಾ ಜಯವ್ವ ಭಯವಿಲ್ಲದ ಜಗತಿ ಮೊರಹರಿ ನಿನ್ನೆಯ ಒಲುಮೆಯ ಬಲದಿ ಪಾರ್ಥ, ಮುರಹರಿ ನಿನ್ನೆಯ ಒಲುಮೆಯ ಬಲದಿ ಮಾಧವ ನಿನ್ನೆಯ ದಯದಿ ದಯದಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ಕರದೊಳು ಕಾಂಡೀವ ಹಿಡಿದಿದೆಯೋ ದೃಢದಿ ಪಾರ್ಥ, ಕರದೊಳು ಕಾಂಡೀವ ಹಿಡಿದಿದೆಯೋ ದೃಢದಿ ಎದೆಗೆಡದಿರು ಜೋಕೆ ಕಡುಧೀರ ನೀ ನೆನೆಸಿ ಪಾರ್ಥ, ಎದೆಗೆಡದಿರು ಜೋಕೆ ಕಡುಧೀರ ನೀ ನೆನೆಸಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ 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 ವಿಜಯಕ್ಕೆ ಕಾರಣ ಕರ್ತು ನೀನೇ ವಿಜಯಕ್ಕೆ ಕಾರಣ ಕರ್ತು ನೀನೇ ವಿಜಯಕ್ಕೆ ಕಾರಣ ಕರ್ತು ನೀನೇ ಸಾಹಸ ನಿನ್ನದು ಸಾಧಿಸುವೆನು ನಾನು ಪರಮಾತ್ಮ ಪಾರ್ಥ, ಸಾಹಸ ನಿನ್ನದು ಸಾಧಿಸುವೆನು ನಾನು ಮಾಧವ ನಿನ್ನೆಯ ದಯದಿ ದಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಬರವೆ ಮನದನು ಮಾನವ ಪಾರ್ಥ ಅರ್ಜುನ ವಿಜಯ ಮನಧನು ಮಾನವ ಬಿಡು ಬಿಡು ಪ್ರೇಯಸಕ ಮನದ ಅನುಮಾನವ ಬಿಡು ಬಿಡು ಪ್ರೇಯಸಕ ಮನಧನು ಮಾನವ ಬಿಡು ಬಿಡು ಪ್ರೇಯಸಕ ಸಾಧಿಸು ಕಾರ್ಯವ ಭಯವಿಲ್ಲದೆ ಜಗತಿ ಸಾಧಿಸು ಕಾರ್ಯವ ಭಯವಿಲ್ಲದೆ ಜಗತಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ಕೃಷ್ಣ ಪಾರ್ಥ ಅರ್ಜುನ मनमोहना
ರುಕ್ಮಿಣಿ, ಸ್ವಾಮಿ. ಸ್ವಾಮಿ, ಹಾಗಾದ್ರೆ ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಿರಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವನ್ನು ಅರ್ಥಿಸುವುದೆಂದು. ಉಪಾಯ ಇಲ್ಲ ಪ್ರೀತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಅದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗಿರದಂತಹ ಅಜಂತ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ, ಹಬ್ಬಬ್ಬ, ಇನ್ನು ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟೊಂದು ಜನರು ಜೀವಂತವಾಗಿ ಬದುಕುಳಿಯುವರು. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ, ಪ್ರಭು, ಮಾನವ ಲೋಕದ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಯುದ್ಧದಿಂದ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆ ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವುದು. ಕುರುಕ್ಷೇತ್ರದ ಒಂದೊಂದು ಧೂಳಿಯ ಕಣವನ್ನು ರಕ್ತರಸದಿಂದ ತೋರಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯದ ಬೀಜವನ್ನಿಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿದಂತೆ. ದೃಷ್ಟಿ ಮಾತ್ರದಲ್ಲಿ ಜಡ ಜಗತ್ತನ್ನು ಜೀವಂತರಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದ್ರೆ ಏಕೆ? ಪ್ರೇಮ ಮೂರ್ತಿಯಂ ನಾಮವೆಂದು ವಿಫಲ ಮಾಡ್ದೆ. ಪ್ರೇಮ ಮೂರ್ತಿಯಂ ನಾಮವೆಂದು ವಿಫಲ ಮಾಡ್ದೆ. ಸಮರದಿಂದ ಪ್ರಾಣ ಹಾನಿ ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಹೌದು ಪ್ರೇಯಸಿ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡವಿಂದು ಧರಣಿ ಪಾಪಹಾರಿಣಿ ಕಾಂತೆ. ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ. ಯಾವುದೈದೆಯ ನಿಧಾನ ಪಾವನಾತ್ಮ ಭಕ್ತಾದೀನ. ಯಾವುದೈದೆಯ ನಿಧಾನ ಪಾವನಾತ್ಮ ಭಕ್ತಾದೀನ. ಲೋಕಕ್ಕೆ ಶಾಂತಿ ದಾನ ಕಾಯುಮೋಹನ ಕಾಂತ, ಕಾಯುಮೋಹನ ಕಾಂತ, ಕಾಯುಮೋಹನ ಕಾಂತ, ಕಾಯುಮೋಹನ. ಸರ್ವೇ ಶಾಂತಿ ಗಾತ ನಾಥ, ಲೋಕ ಪೂಜಿತ ಕಾಂತ, ಲೋಕ ಪೂಜಿತ, ಲೋಕ ಪೂಜಿತ, ಲೋಕ ಪೂಜಿತ. ರುಕ್ಮಿಣಿ, ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಮಿಂದೊದಗಿ. ಪರಮಾತ್ಮ. ಹೌದು ಪ್ರೇಯಸಿ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಮಿಂದೊದಗಿ. ಕರ್ಮಭೂಮಿ ಭಾರತವು ಧನ್ಯವಾದುದೇ.
ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಧನ್ಯವಾದುದೇ ಧನ್ಯವಾದುದೇ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿದಂತೆ. ದೃಷ್ಟಿ ಮಾತ್ರದಲ್ಲಿ ಜಡ ಜಗತ್ತನ್ನು ಜೀವಂತರಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸಪ್ಪ ಕಚ್ಚಿದವರನ್ನು ಮೃತ್ಯುವಿನ ದವಡಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಹವಯವನ್ನು ಛೇದಿಸದ ಹೊರತು ಮತ್ತಾವು ಫಾಯ್ದ ಬಯಸಿ ಹಾರ್ಯಾವರ್ತಕೀಗ ಅಂತಹ ಅವಸ್ಥೆಯು ಉಂಟಾಗಿದೆ. ಅಭಿಮಾನ ಸೂರ್ಯದ ಪ್ರವರ್ತರಾದ ರಾಜಗಳ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗವು ಅಂಕುರಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಿಸಿರಿ. ಶಾಂತಿಗಾಗಿ ಮತ್ತೊಂದು ಸಾರಿ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತೇನೆ. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದಲ್ಲ ಪ್ರೇಯಸಿ. ಸೌಭಲರಾಜ ಶಕುನಿ, ಅಂದು ನಿನ್ನ ಹತಭಾಗ್ಯ ಸಹೋದರರ ಮುಂದೆ ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಏನಾಯ್ತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೆಲ್ಲ ಅಲ್ಲಗಳದ ಅದಮ ಮರಳುಗಳೇ ಸೋತು ತಗದೈಸುತ್ತಿದೆ ಎನ್ನ ಮನವೋ ಎನ್ನ ಮನವೋ ಎನ್ನ ಸೋದರರ ಘೋರ ಮರಣವೋ ಎನ್ನ ಸೋದರರ ಘೋರ ಮರಣವೋ ಗಗನವ ಭೇದಿಸುತ್ತಿದೆ ಎನ್ನ ಮನವೋ ಎನ್ನ ಮನವೋ. ಸುಯೋಧನ, ತಗ ತಗದಿದೆ ದ್ವೇಷ ಜ್ವಾಲೆ, ತಗ ತಗನೆ ಜ್ವಾಲೆ ದಹಿಸುತ್ತಿದೆ ಲೋಕ ಕರಾಳೆ. ಸುಯೋಧನ, ದಹಿಸುತ್ತಿದೆ ಲೋಕ ಕರಾಳೆ, ತಗ ತಗನೆತ್ತಿದೆ ದೇಶ ಜ್ವಾಲೆ. ಸೋಲಿಸಿ ನಮ್ಮನೋ ಕುರುಪತಿ ತಂದನು, ಸೋಲಿಸಿ ನಮ್ಮನೋ ಕುರುಪತಿ ತಂದನು, ಹಸ್ತಿನಾವತಿಯ ಸೆರೆಯೊಳಗಿಟ್ಟನು. ಸುಯೋಧನ, ಹಸ್ತಿನಾವತಿಯ ಸೆರೆಯೊಳಗಿಟ್ಟನು, ದಗ ದಗನೆತ್ತಿದೆ ದೇಶ ಜ್ವಾಲೆ. ಅಣ್ಣ ತಮ್ಮಂದಿರೋ ನೋರ್ವರು ನಾವು, ಅಣ್ಣ ತಮ್ಮಂದಿರೋ ನೋರ್ವರು ನಾವು, ನಮಗೊದಗಿತು ಈ ಸೆರೆ ಮನೆ ಸಾವು.
ಓರ್ವರಳೊಬ್ಬನೇ ಉಳಿದೀಗ, ಓರ್ವರಳೊಬ್ಬನೇ ಉಳಿದೀಗ, ತೀರಿಸಲನು ಜರ ಸಾಲವ ಬೇಗ, ತೀರಿಸಲನು ಜರ ಸಾಲವ ಬೇಗ, ದಗ ದಗನೆ ದೇಶ ಜ್ವಾಲೆ. ದುರ್ಯೋಧನ ಎಮ್ಮರವಾಗಿದೆ ಎನ್ನಯ ಸೇಡು, ಸೇಡು 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 ಎಮ್ಮರವಾಗಿದೆ ಎನ್ನಯ ಸೇಡು, ಶ್ಮಶಾನವೆನಿಬುದು ಕೌರವ ನಾಡು, ಶ್ಮಶಾನವೆನಿಬುದು ಕೌರವ ನಾಡು, ದಗ ದಗನೆ ದೇಶ ಜ್ವಾಲೆ. ಏನೀ ಕುಹಕ ಕಂಠದ ಕರ್ಕಶ ಕೇಕೆ, ಏನೇ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದಿಸುತ್ತಿರುವ ಪ್ರಚಂಡ ಮಾರುತದ ಮೃತ್ಯು ತಾಂಡವ, ಈ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಯದ ಪ್ರವೀಣ, ಮಹಾಮಾಶ್ಚರ್ಯದ ನಿಪುಣ ಈ ಸೌಬಲ ರಾಜ ಶಕುನಿಗೆ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳು, ಸರಸ ಸಲ್ಲಾಪಗಳು, ಹೇ ದುರ್ಯೋಧನ, ನನ್ನ ವಂಶ ನಾಶಕ್ಕೆ ಕಾರಣನಾದ ದುರುಳ ದುರ್ಯೋಧನನೇ ಕೇಳು. ನಿರಾಪರಾಧಿಗಳು ನನ್ನ ಗಾಂಧಾರ ದೇಶದ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರು ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಪ್ಪ, ಈಗಲೂ ನನ್ನ ಕೈಕಾಲುಗಳು ಕಂಪಿಸುತ್ತಿರುವುದು, ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ನನ್ನ ರಕ್ತವು ಕೊತ ಕೊತನೆ ಕುದಿಯುತ್ತಿರುವುದು. ದುರ್ಯೋಧನ, ಅಂದು ನಾನು ಮನಸ್ಸು ಮಾಡಿದ್ದರೆ ನನ್ನ 99 ಸಹೋದರರನ್ನು ಒಳಗೊಂಡು ಸಮಸ್ತ ಸಾಮಂತರಿಂದ ಹೋಲಿಸಿಕೊಳ್ಳುತ್ತಾ ನಾನು ಸಹ ರಾಜ್ಯಭಾರವನ್ನು ಮಾಡಬಹುದು, ಏಕಚಕ್ರಾಧಿಪತ್ಯವನ್ನು ವಹಿಸಿಕೊಂಡು ಚಕ್ರವರ್ತಿಯಾಗಿ ಮೆರೆಯಬಹುದಾಗಿತ್ತು. ಆದರೆ ನನ್ನ ಆಸೆಗಳೆಲ್ಲ ಗಾಳಿಗೋಪುರವಾದವು. ಹೇ ದುರ್ಯೋಧನ, ನನ್ನ ಆಸೆಗಳೆಲ್ಲ ಕಲಸಾಗೇ ಉಳಿದವು. ಆದರೂ ಚಿಂತೆ ಇಲ್ಲ, ನೀನು ನನ್ನನ್ನು, ನನ್ನ ಸಹೋದರರನ್ನು ನಿನ್ನ ಬಂಧನದಲ್ಲಿರಿಸಿ ನೀನು ನೀಡುತ್ತಿದ್ದ ಒಂದು ಇಡೀ ಅನ್ನ, ಒಂದು ಒಳಲೆ ನೀರನ್ನು, ದುರ್ಯೋಧನ, ನೀನು ನೀಡುತ್ತಿದ್ದ ಒಂದು ಇಡೀ ಅನ್ನ, ಒಂದು ಒಳಲೆ ನೀರನ್ನು ಆ ನನ್ನ ಸಹೋದರರು ಆ ಒಂದು ಇಡೀ ಕೂಳನ್ನು ನನಗೆ ಕೊಟ್ಟು ಉಪವಾಸ ಮಾಡಿ ಎಲ್ಲರೂ ನರಳಿ ನರಳಿ ಸತ್ತರು. ನನ್ನ ಸಹೋದರರ ಮರಣದ ದೃಶ್ಯವು ಎಂದಿಗೂ ನನ್ನ ಹೃದಯವನ್ನು ಭೇದಿಸುತ್ತಿರುವುದು.
ದುರ್ಯೋಧನ ನನ್ನ ಹೃದಯವಲ್ಲೇ ಭೇದಿಸುತ್ತಿರುವುದು. ಅದೋ ನಿನ್ನ ನಿರಂತರ ಅಗ್ನಿ ಮರೆಯಲ್ಲಿ ಬೆಳೆದು ನೊಂದು ಸತ್ತು ನಾರುತ್ತಾ ಅವರೆಲ್ಲರೂ ಭೂತ ಪ್ರೇತ ಪಿಶಾಚಿಗಳಾಗಿ ಅಲೆದಾಡುತ್ತಿರುವರು. ದುರ್ಯೋಧನ ಅವರೆಲ್ಲರೂ ಎಲ್ಲಿ ಬೇಕೆಂದರಲ್ಲಿ ಭೂತ ಪ್ರೇತ ಪಿಶಾಚಿಗಳಾಗಿ ಅಲೆದಾಡುತ್ತಿರುವರು. ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ನಿಮ್ಮ ಚೀರಾಟದ ಆಕ್ರಂದನದ ಕೂಗು ನನ್ನ ಹೃದಯವಲ್ಲೇ ಘೋಷಿಗೊಳಿಸುತ್ತಿರುವುದು. ನನ್ನ ಹೃದಯವನ್ನೇ ಘೋಷಿಗೊಳಿಸುತ್ತಿರುವುದು ದುರ್ಯೋಧನ, ಘೋಷಿಗೊಳಿಸುತ್ತಿರುವುದು. ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ. ಆ ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ಅದೇ ನರಕದಲ್ಲೇ ನಿಮಗೆ ನಿರಾಜನವನ್ನು ಮಾಡಿಸುವೆನು. ಮುಂದೆ ಈ ಶಕುನಿಯಿಂದ ಉಂಟಾಗುವ ಘೋರ ಹಿಂಸೆಯು ಆ ನರಕಕ್ಕಿಂತಲೂ ಭಯಾನಕವೆನಿಸುವುದು. ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರಿಯರ ರಕ್ತದಿಂದ ಕಳಂಕಿತನಾಗಿ ನಿನಗಾಗಿ ನಿನ್ನವರಿಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದ ಆ ನರಕದ ಮಾರ್ಗವನ್ನೇ ತೋರಿಸುವೆನು. ಯಾರು ಮಾಡಿದ ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ದುರ್ಯೋಧನ ಅಸಹಾಯ ವೀರನು ತನ್ನೆರಡು ತೋಳುಬಲಗಳಿಂದ ಸಮಸ್ತ ಪಾಂಡವರ ಸೈನ್ಯವನ್ನು ಎದುರಿಸಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಸಂಯುಕ್ತ ಕಲಹ ಉಚಿತವೇ ಮಾವ? ಕೃಷ್ಣನು ಕ್ಷತ್ರಿಯ ಕುಲದ ಪರಮವೈರಿ. ಅವನ ಮಾತು ಬ್ರಹಿಯಾಗಿವಲ್ಲ ಸುರ್ಯೋಧನ. ಸಹೋದರ ಅಣ್ಣ ಸಹೋದರ ಅಣ್ಣ ನಾನು ನೋಡಿದೆನು ಬರಹರಿಯೋ ಬರುತ್ತೇನೋ. ಅಣ್ಣ ನಾನು ನೋಡಿದೆನು ಬರಹರಿಯೋ ಬರುತ್ತೇನೋ. ಬಿದರನ ಮನೆಗೆ ಅದು ಮನಪಾಗೆ, ಬಿದರನ ಮನೆಗೆ ಅದು ಮನಪಾಗೆ. ವಿಧ ವಿಧದಿಂದ ಕವಿಯದ ಹಾಲನು, ವಿಧ ವಿಧದಿಂದ ಕವಿಯದ ಹಾಲನು. ಅದು ಮನ ಎಳೆದ ಕಲೆಯಲ ಬಡಿದು, ಅದು ಮನ ಎಳೆದ ಕಲೆಯಲ ಬಡಿದು. ಮುಂಡಗಳ ಚೆಂಡಾಡಿದುವೆ, ಮುಂಡಗಳ ಚೆಂಡಾಡಿದುವೆ. ಅಣ್ಣ ನಾನು ನೋಡಿದೆನು ಹೊರಹರಿಯೋ ಬರುತ್ತೇನೋ. ಅಣ್ಣ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾಪ್ತ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಶಾಂತಿ ಸಂಧಾನ ಏನು? ವಿಷ್ಣುನು ಹಸ್ತಿನಾವತಿಯಲ್ಲಿ? ಓದು ಸಹೋದರ,
ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಗಜಾನ್ವಿತ ಕೇಳೈ ಯದುನಂದನನೋ ತಲಪಿಟೀರಕ್ಕೆ ಹೋಗಿರ್ಪೆನೈ ಕೈತಲ ಗಜಳವೋ ಗಜ ಎಡಿ ಪಾಂಡವರು ಕೋಡಿ ಬಾಳವರು ಎಡಿ ಪಾಂಡವರು ಕೋಡಿ ಬಾಳವರು ಬೇಡ ಬೇಡವೋ ಈ ಹಠವ ಬೇಡ ಬೇಡವೋ ಈ ಹಠವ ಗಾಡಿ ಹೋಗಲೇ ನಾಟಿ ದೊರಕದು ಗಾಡಿ ಹೋಗಲೇ ನಾಟಿ ದೊರಕದು ಕೇರಳದ ರಾಜಗಳು ರಾಜ್ಯದಳು ದುಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತೆ ದುಷ್ಟ ಪಾಂಡವರ ಮುಷ್ಟಿ ಮುರಿಯುವುದು ಬೆಟ್ಟಿ ನೆರೆಯುವೆ ಜಗದೊಳಗೆ ಬೆಟ್ಟಿ ನೆರೆಯುವೆ ಜಗದೊಳಗೆ ಜಗದೊಳಗೆ ಆ ದರ್ಪಿದ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರವಿದ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವಂತೆ ಎಷ್ಟೊಂದು ಅವೇಳನ ಗ್ರಜ ಎಷ್ಟೊಂದು ಅವೇಳನ. ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತೆ ನಾರಿರುವರು. ಈ ದಿನ ಭಕ್ತನ ಸತ್ಕಾರನ ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವರು. ನೀನು ಚಿಂತಿಸಬೇಡ ಅಡ ಸಹೋದರ. ನೀನು ಯಾವಾಗಲೂ ಹೀಗೆ ತರಿದಿರಿ ಬೇಡ ದುರ್ಳರ ತರಿದಿರಿ ಬೇಡ ದುರ್ಳರ. ಕಡೆಗೆ ಹೇಡಿಗಳು ದುಡಿಗೆ ಸಿಕ್ಕರೆ ಕಡೆಗೆ ಹೇಡಿಗಳು ದುಡಿಗೆ ಸಿಕ್ಕರೆ ಹಿಡಿದು ನೀಟರ ಒಳಗಡೆ ಬಗೆದು ಕಡೆಗೆ ಹೇಡಿಗಳು ಹಿಡಿಗೆ ಸಿಕ್ಕರೆ ಹಿಡಿದು ನೀಟರ ಒಳಗಡೆ ಬಗೆದು ತರಿದಿರಿವೆನ ದುರ್ಳರ ತರಿದಿರಿವೆನ ದುರ್ಳರ. ನಿಲ್ಲು ಸಹೋದರ. ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡುವುದೇ ನನ್ನ ಮುಂದೊಂದು ಸಾರಿದ್ದು ಸಾಹಸವೆನಿಸಿ. ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ದುರ್ಯೋಧನ. ಅವನ ಮಾತು ಪರಿಗ್ರಹವಲ್ಲ ಸುಯೋಧನ. ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ದುರ್ಯೋಧನ. ಆಗಿದ್ದರೆ ಈ ಕುರುಸಾರ್ವಭೌಮನ ಸಾರ್ವಭೌಮವನ್ನು ದೃಢೀಕರಿಸಿ ಆ ದಾಸಿಪುತ್ರನ ಮುರುಕು ಚೂಪಡಿಯನ್ನು ಆಶ್ರಯಿಸುತ್ತಿದ್ದನೇ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ವಂಚಿತನಾಗಿ ಈ ಸಮಾಚಾರವನ್ನು ನೀನು ಹೇಗೆ ಸಹಿಸಬಲ್ಲೆ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಹೇಗೆ ಶಕುನಿ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವುದು. ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಸಂಹರಿಸುವನು. ಶಿಶುಪಾಲ, ಜರಾಸಂಧ ಅವರೆಲ್ಲರೂ ನಿನಗೆ ಎಂತಹ ಮಿತ್ರರು? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಜರಾಸಂಧನನ್ನು ವಧಿಸಿ, ಕಂಸನನ್ನು ವಧಿಸಿ, ಅರಳು ಬರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದನು. ಅವರ ಮಾತು ಪರಿಗ್ರಾಹ್ಯವಲ್ಲ ಸುಯೋಧನ. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನ ಉದ್ದೇಶ ಮಾವ? ಕಾಳಸರ್ಪದ ಹಲ್ಲನ್ನು ಕಿತ್ತು ಇತ್ತು ಬಳಿಕ ಅದರೊಡನೆ ಆಡಬಹುದಲ್ಲವೇ? ಅದು ಹೇಗೆ ಮಾವ? ಕೃಷ್ಣನಿಗಿಂತ ಅವನ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಿರ್ನಾಮ ಮಾಡುವ
ಸುಯೋಗವು ನಿನಗೆ ಒದಗಿ ಬಂದಿತ್ತು. ಆದರೆ ಕೃಷ್ಣನು ಒಂದು ಪಕ್ಷ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆಗ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿರುತ್ತಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿರುವನು. ಸುಯೋಧನ, ಸುಯೋಧನ ಹೊರತಾಗಿ ಕೃಷ್ಣನು ನೀನು ಹೇಳುವಂತ ವಂಚಕನಿರಬಹುದು, ಆದರೆ ಅವನ ಮೇಲೆ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರು 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 ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಅವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಒಂದು ವೇಳೆ ಸಂಧಿಗೆ ಸಮ್ಮತಿಸಿ ಅವರಿಗೆ ನೀನು ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಕಪಟ ಜೂತಲ್ಲಿ ಸೋದಾಗಲೇ ಈ ರಾಜ್ಯದ ಮೇಲಿನ ಹಕ್ಕನ್ನು ಅವರು ಕಳೆದುಕೊಂಡರು. ಪುನಃ ಅದನ್ನು ಹೊಂದುವುದೆಂದರೇನು? ಈ ಕ್ಷತ್ರಿಯ ವೀರರಿಂದ ಅಲಂಕೃತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆಯಲ್ಲಿಡುವುದು ನಿನಗೆ ಉಚಿತವಲ್ಲ ಸುಯೋಧನ. ಅವರು ಪುನಃ ರಾಜ್ಯವನ್ನು ಹೊಂದುವುದಾದರೆ ಕುರುಕ್ಷೇತ್ರ ರಣರಂಗದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿ, ಹಾಗೆ ಹೇಳಿದ ಮಾವ. ನಿನ್ನ ಸಲಹೆ ಹೊರತಾಗಿ ಆ ಪಾಂಡವರಿಗೆ ಸೂರ್ಯಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು ಮಾವ. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು ದುರ್ಯೋಧನ. ಏನ ಸಲಹೆ ಮಾವ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳಬೇಕು. ನಿನ್ನ ಸಲಹೆ ಹೊರತಾಗಿ ನಾನು ಏನನ್ನು ಮಾಡುವುದಿಲ್ಲ. ನಡೆ ಹೋಗೋಣ. ನಡೆ ದುರ್ಯೋಧನ, ನಾನು ಹಿಂದೆ ಬರುವೆನು. ಹೇ ಹೋಗ ಕಿರುಕುಲದ ಕೂಟವೇ, ನಿಮ್ಮಪ್ಪನಿಗೆ ಕಣ್ಣು ಕುರುಡಾದರೆ ನಿನಗೆ ಬುದ್ಧಿಯೇ ಕುರುಡಲ್ಲೋ? ಸೋದರ ಮಾವನ ಹೃದಯವನ್ನು ಕೆಳಗಿ ಕಠೋರವಾಗಿಸಿದ ಕುರುಡನ ಮಗನೇ ಕೇಳು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು ಎಂಬ ನಾಣ್ಣುಡಿಯಂತೆ ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ಜಯಿಸಬೇಕು. ಇನ್ಮುಂದೆ ನಡೆಯುವುದು ನಾನು ನಿನ್ನೊಡನೆ ಸೇರಿ ಅಡಿಗಡಿಗೂ ನಿನ್ನ ದಾರಿಗೆ ಅಡ್ಡವಾಗಿ ಎಂದು ನಿನಗೆ ಅಡ್ಡದಾರಿ ಹಿಡಿಸಿದನೋ ಅಂದಿಗೆ ಹಿಡಿಯಿತು ನಿನಗೆ ನರಕದ ಹಾದಿ. ಅಂದಿಗೆ ಹಿಡಿಯಿತು ನಿನಗೆ ನರಕದ ಹಾದಿ. ಇನ್ಮುಂದೆ ನಡೆಯುವುದು ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ, ಪ್ರತೀಕಾರಕ್ಕೆ ಪ್ರತೀಕಾರ. ಈ ಶಕುನಿ ಎಂಬ ಅರ್ಥವನ್ನು ನೀನು ಬಲ್ಲೆಯೇನೋ? ಶಕುನಿ, ಶ ಎಂದರೆ ಶತ್ರುಗಳಾದ, ಕು ಎಂದರೆ ಕುರುಕುಲವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ವಂಶ ಮಾಡುವೆನು, ನಿನ್ನಿಂದಲೇ ನಿರ್ವಂಶ ಮಾಡುವೆನು. ಮುಂದೆ ಮುಂದೆ ನಿನ್ನ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ರಕ್ತದ ಕೋಡಿಯನ್ನು ಹರಿಸಿ ಆ ರಕ್ತದ ಕೋಡಿಯಲ್ಲಿ ನಿನ್ನ ರತ್ನ ಖಚಿತವಾದ ಸಿಂಹಾಸನವನ್ನು ಮುಳುಗಿಸಿ ಈ ಶಕುನಿಯಿಂದ ಆಗುವ ಮಾನಭಂಗವು ನಿನಗೇನು ಗೊತ್ತೋ? ಈ ಕಪಟ ದೂತ ಶಕುನಿಗೆ ಎಲ್ಲಿಯ ಶಾಂತಿ, ಎಲ್ಲಿಯ ನೆಮ್ಮದಿ?
ದುರ್ಯೋಧನ, ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆಯಲ್ಲೋ? ಎಲ್ಲಿದೆಯೋ ನಿನ್ನ ಅಧಿಕಾರ? ಇನ್ನೆಲ್ಲಿದೆಯೋ ನಿನ್ನ ರಾಜ್ಯಭಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿಗುವುದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬಿಗುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡ ಆಸೆ ಇದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡ ಆಸೆ ಇದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ತೆರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ, ತೆರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ವಸನಾಶ ಮಾಡುವುದೇ ನನ್ನ ಮನದಲ್ಲಿ, ನಿನ್ನ ವಂಶನಾಶ ಮಾಡುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಬ್ರಹ್ಮನ ತಪ್ಪ? ಇಲ್ಲ ಇಲ್ಲ ಇಲ್ಲ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ದುರ್ಯೋಧನ, ಶಿವಧನಸು ಹಿಡಿದು ನಿಲ್ಲ ವೀರಪಾತನೋ, ಶಿವಧನಸು ಹಿಡಿದು ನಿಲ್ಲ ವೀರಪಾತನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನೋ. ಪಾಪ ಕರ್ಣ, ಪಾಪ. ಅತಿಯಾದ ಶಿವಧನಸು ಹಿಡಿದು ನಿಲ್ಲ ವೀರಪಾತನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನೋ. ಸಿಡಿದೆದ್ದು ನಿಲ್ಲುವುದು ಭೀಮಸೇನನೋ, ಸಿಡಿದೆದ್ದು ನಿಲ್ಲುವುದು ಭೀಮಸೇನನೋ. ತನ್ನ ಗದೆಯಲ್ಲ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನೋ. ಗದೆಯಿಂದ ನನ್ನ ತೊಡೆಯ ಕೊಟ್ಟಿಕೊಳ್ಳುವನೋ. ಇದು ನಿನ್ನದು ತಪ್ಪ, ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಇಲ್ಲ ಇಲ್ಲ ಇಲ್ಲ. ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಹೇ ದುರ್ಯೋಧನ, ಕಟುಕನ್ನು ಕುರಿಯನ್ನು ಕೊಬ್ಬಿಸಿ ಕೊಲ್ಲುವಂತೆ ನಾನು ನಿನ್ನನ್ನು ಉಬ್ಬಿಸಿಯೇ ನಿನ್ನ ವಂಶ ನಿರ್ವಂಶ ಮಾಡುವೆನು. ನಿನ್ನ ವಂಶ ನಿರ್ವಂಶ ಮಾಡುವೆನು. ಮಾತು ಮಾತಿಗೂ ಹೆಜ್ಜೆ ಹೆಜ್ಜೆಗೂ ವಂಶ ನಿರ್ವಂಶ ಎನ್ನುವೆ ಇಲ್ಲ. ಯಾರ ವಂಶವನ್ನ ಮಾವ? ನಿನ್ನ ವಂಶವನ್ನು ದುರ್ಯೋಧನ. ಶಬರಿ ಪಾಂಡವರ ವಂಶವನ್ನು ಎಂದು ಹೇಳುವಷ್ಟರಲ್ಲಿ ನಿನ್ನ ಆಗಮನವಾಯಿತು ದುರ್ಯೋಧನ. ಭಲೆ ಭಲೆ ಮಾವ, ಸದಾ ನೀನು ಹೀಗೆ ಇರಬೇಕು. ನಡೆ ಹೋಗೋಣ. ನಡೆ ದುರ್ಯೋಧನ, ಹೋಗೋಣ.